ಆತಂಕಿಲ್ಲ ಪತಂಕಿಲ್ಲ ಯಾಕೆ ಆತಂಕ ಪಡ್ಬೇಕು? ಆತಂಕ ಪಡೋಂಥದ್ದು ಏನಿದೆ? ಜಗದೀಶ್ ಶೆಟ್ಟರ್ ಹೋಗ್ಬಿಟ್ರಿ ಅಂತಂದ್ರೆ 136 ಮಂದಿ ಹೋಗ್ಬಿಡ್ತಾರ. ನಿಜವಾದ ಜಗದೀಶ್ ಶೆಟ್ಟರಿಗೆ ರಾಜಕೀಯವಾಗಿ ನಾನೇನಾರ ಅವ್ರ ಜಗದಾಗಿದ್ರೆ ಮನೆಯಾಗಿರ್ತಿದ್ದೆ. ನಿಜವಾಗ್ಲೂ ನೋಡಿ, ಅವರಿಗೆ ಮುಖ್ಯಮಂತ್ರಿ ಆದಂಥವ್ರು, ಈ ರಾಜ್ಯದೊಳಗೆ ಮುಖ್ಯಮಂತ್ರಿ ಆದಂಥವ್ರನ್ನ ಪಕ್ಷ ಕರೆದು ಟಿಕೆಟ್ ಕೊಟ್ಟ ಮೇಲೆ ಸೋತಂಥವ್ರನ್ನ ಒಬ್ಬರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದರೆ ಅವ್ರಿಗೆ ಗೌರವ ಕೊಡೋಣ ಅನ್ನೋ ಒಂದು ಏಕೈಕ ದೃಷ್ಟಿಕೋನ ಇಟ್ಕೊಂಡು ಅವ್ರನ್ನ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಮಾಡಿದ್ರು. ಪಕ್ಷ ಇಷ್ಟು ಜವಾಬ್ದಾರಿ ಮಾಡಿದ ಮೇಲೆ ಅವ್ರ ಪಕ್ಷ ಬಿಟ್ಟು ಹೋಗ್ತಾರಂದರೆ ಅಷ್ಟೇ ಆಶ್ಚರ್ಯ ಅಲ್ಲ, ರಾಜಕೀಯವಾಗಿ ಎಲ್ಲೋ ಒಂದು ಕಡೆ ತಪ್ಪು ನಿರ್ಧಾರ ತಗೊಂಡು ಜಗದೀಶ್ ನನ್ನ ವೈಯಕ್ತಿಕ ಅಭಿಪ್ರಾಯ. ಒಂದು ಕಡೆ ನಿಮಗೆ ಅನ್ಯಾಯ ಆದಮೇಲೆ ಮತ್ತೆ ನೀವು ಇವ್ರಿಗೆ ಚುನಾವಣೆ ಸಮಿತಿಯಿಂದ ಹಿಡ್ಕೊಂಡು ಎಲ್ಲ ಸಮಿತಿಗಳಿಗೂ ಇವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಜಗದೀಶ್ ಶೆಟ್ಟರಿಗೆ ಕಾಂಗ್ರೆಸ್ ಪಕ್ಷ ಇಷ್ಟೆಲ್ಲ ಜವಾಬ್ದಾರಿ ಕೊಟ್ಟ ಮೇಲೆ ಹೋಗ್ತಾರಂತಂದರೆ ಈ ರಾಜ್ಯದ ಜನತೆ ಅವ್ರ ಬಗ್ಗೆ ಎಷ್ಟು ಗೌರವ ಇಟ್ಕೊಂತಾರೆ ಗೊತ್ತಾಗುತ್ತೆ ಜನರಿಗೆ. ನಾವೇನು ಹೇಳೋದು ಬೇಕಾಗಿಲ್ಲ, ಜನರಿಗೆ ಗೊತ್ತಾಗುತ್ತೆ. ಅದಕ್ಕೆ ನಮ್ಮ ಪಕ್ಷಕ್ಕೆ ಏನೂ ಆಗಿಲ್ಲ. ನಾನೊಂದು ಮಾತು ನಿಮ್ಗೆ ಹೇಳ್ತೀನಿ, 10 ವರ್ಷ ಆಳಿದಂಥ BJP ಇಷ್ಟು ಕುಣಿತಾರೆ. 50 ವರ್ಷದ ಕಾಂಗ್ರೆಸ್ ಈ ದೇಶವನ್ನು ಆಳಿದೆ. ಈ ರಾಜ್ಯಕ್ಕೆ ಈ ದೇಶಕ್ಕೆ ಏನೇನು ಕೊಡುಗೆ ಕೊಟ್ಟಿದೆ ಅನ್ನೋದು ಪ್ರತಿಯೊಂದು ಜನರಿಗೆ ಗೊತ್ತಿದೆ. ಏನು ಮಾಡಿದ್ದಾರೆ 10 ವರ್ಷದೊಳಗೆ? ಯಾವ ಒಂದು ಯೋಜನೆ ಇವತ್ತು ಯಾವುದಾದ್ರೂ ರೈತರಿಗೆ 1 ಎಕರೆ ಭೂಮಿ ನೀರಾವರಿ ಮಾಡಿದ್ದು, ಯಾವುದಾದ್ರೂ ಡ್ಯಾಮ್ ಕಟ್ಟಿದ್ದು ಉದಾಹರಣೆ ಇಲ್ಲ. ಸುಮ್ಮ ಈಗ ಅವರು ನರೇಂದ್ರ ಮೋದಿ ಅಲೆ ಕಮ್ಮಿ ಆಗೈತಿ. ಪಾಪ ದೇವರಾದಂಥ ರಾಮನ್ನ ಮುಂದಿಟ್ಕೊಂಡು ಇವತ್ತು ರಾಜಕಾರಣ ಮಾಡಕ್ಕೆ ಹೋಗ್ತಾರೆ. ಹಿಂಗೆ ಇವ್ರು ಹೊಂಟ್ರಂದ್ರೆ ರಾಮಗೂ ಬೇಜಾರಾಗತ್ತೆ. ಶ್ರೀರಾಮಗೂ ಬೇಜಾರಾಗತ್ತ, ಶ್ರೀರಾಮಗೂ ಬೇಜಾರು ಅನ್ಸುತ್ತೆ. ಆಗಬಹುದೇನೋ ಇವ್ರು ಮಾಡೋಂಥ ರಾಜಕಾರಣ ನೋಡಿದರೆ. ಆತ ಒಂದು ರಾಜಕಾರಣ ಮಾಡಬೇಕಾತಂದರೆ ದೇವರನ್ನು ಜಾತಿಯನ್ನು ಇಟ್ಕೊಂಡು ರಾಜಕಾರಣ ಮಾಡಿದರೆ ಇದು ರಾಜಕಾರಣ ಆಗಂಗಿಲ್ಲ. ಈ ರಾಜ್ಯದ ಈ ದೇಶದ ಜನರಿಗೆ, ಬಡವತಂದ ಇರೋಂಥ ಜನರಿಗೆ ಒಂದು ಸೂರನ್ನು ಕೊಡು, ಒಂದು ಮನೆಯನ್ನು ಕೊಡು. ಈ ರಾಜ್ಯದ ಜನರಿಗೆ ಯುವಕರು ಉದ್ಯೋಗ, ಭಾಳಷ್ಟು ಎಜುಕೇಷನ್ ಮಾಡಿದಂಥ ಯುವಕರದ ಅವ್ರಿಗೊಂದು ಉದ್ಯೋಗ ಕೊಡುವಂಥ ಪ್ರಯತ್ನಗಳನ್ನು ಮಾಡಲಿ. ರೈತರಿಗೆ ಸ್ಕೀಮ್ಗಳನ್ನು ಕೊಡೋಂಥದ್ದನ್ನು ಬಿಟ್ಟು ಪಾಪ ನನಗನ್ಸಿದ ಮಟ್ಟಿಗೆ ರಾಮನಿಗೂ ಬೇಜಾರಾಗಿ ಒಂದಿಲ್ಲ ಒಂದು ದಿವಸ ಕನಸೇ ಬಂದು ಹೇಳ್ಬೋದು, ರಾಮ ಸಾಕ್ರಪ್ಪ BJP ನನ್ನ ಕೈ ಬಿಡ್ರಿ ಅಂತಂದು. ರಾಮನು ಭಕ್ತನೂ ನಾನು, ಆಂಜನೇಯ ಆತನ ಭಕ್ತನೂ ನಾನು ಎಲ್ಲ ದೇವರ ಭಕ್ತ ನಾನು. ಆದರೆ ರಾಜಕಾರಣಗೊಳಿಸೋದಿದೆಯಲ್ಲ, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಆದರೆ ಜಗದೀಶ್ ಶೆಟ್ಟರ್ ಮಾತ್ರ ಭಾಳ ಹಿರಿಯರು, ನಾವು ಭಾಳ ಗೌರವಿಸ್ತಿದ್ವಿ. ಜಗದೀಶ್ ಶೆಟ್ಟರ್ ಭಾಳ ತಪ್ಪು ನಿರ್ಧಾರವನ್ನು ರಾಜಕೀಯವಾಗಿ ತಪ್ಪು ನಿರ್ಧಾರ ತೆಗೆದುಕೊಂಡಿರು ಅಂತಂದು ನನ್ನ ಅನಿಸಿಕೆ.